ನೈತಿಕತೆ ಇಲ್ಲ. ಇಲ್ಲಿ ಒಂದ್ ನಿಮಿಷ ಕೇಳಿ. ಇಲ್ಲಿ ಬಂದಿರೋ ವಿಚಾರ ಬಿಜೆಪಿ ಆಡಳಿತದಲ್ಲಿಲ್ಲ, ಇಲ್ಲಿ ಮೂಢ ವಿಚಾರದಲ್ಲಿ ಬಂದಿದೆ. ಅವರೇ ಹೇಳ್ದಂಗೆ ನನ್ 40 ವರ್ಷದ ಒಂದು ದಾಖಲೆ ಇದೆ, ಅದ್ರ ವಿಚಾರ ಬಂದಿದೆ. ಅದಕ್ಕೆ ಅವ್ರು ಉತ್ತರ ಕೊಡಬೇಕು. ಇನ್ನೊಬ್ಬರು ತಪ್ಪು ಮಾಡಿದಾರೆ ಅಂತ ಹೇಳಿ ನಾವು ತಪ್ಪು ಮಾಡ್ತೀವಿ ಅಂತ ಲೈಸೆನ್ಸ್ ಸಿಕ್ಕಲ್ಲ. ಮಾಜಿ ಸ್ಪೀಕರ್ ಕೋಳಿವಾಡ ಕೂಡ ಅದೇ ಕರೆಕ್ಟ್. ಅವ್ರು ಅನುಭವಿ ರಾಜಕಾರಣಿ ಇದ್ದಾರೆ, ಅದು ಕೇಳಿದ್ದಾರೆ. ಅಲ್ಲ, ಅದು ಅದಕ್ಕೆ ನಾನು ಹೇಳೋದು, ಯಾವಾಗ ಮೊರಾಲಿಟಿ ಇಂದ ದೂರ ಹೋಗುವಾಗ ಇಂಥ ರೀಸನ್ಗಳನ್ನ ನೆಪಗಳನ್ನ ಹೇಳಕ್ ಶುರು ಮಾಡ್ತಾರೆ. ಈಗ ಜನಸಾಮಾನ್ಯರು ಅಪೇಕ್ಷೆ ಏನು? ಬಿಜೆಪಿ ಹೇಳ್ತಾರೆ, JDS ಹೇಳ್ತಾರೆ, ಪ್ರಶ್ನೆ ಅಲ್ಲ. ಕೋರ್ಟ್ಗಳು ಇವತ್ತು ಹೇಳಿದ್ದಾರೆ. ಕೋರ್ಟ್ಗಳ ಡೈರೆಕ್ಷನ್ ಅಲ್ಲಿ ಬಹಳಷ್ಟು ಅರ್ಥ ಇದೆ. ಮತ್ತೆ ಅವ್ರು ವಕೀಲರಿದ್ದಾರೆ, ಅವ್ರಿಗೆ ಗೊತ್ತಾಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೆ. ಈಗ ಚರ್ಚೆ ಮಾಡಿದ್ದೇವೆ. DC ಅವರು ಅದನ್ನ ಮಾನಿಟರ್ ಮಾಡೋದಕ್ಕೆ ಕ್ರಮ ತೆಗೆದುಕೊಳ್ತಾರೆ. ಅವ್ರ ರಿಜಿಸ್ಟ್ರೇಷನ್ ಇಂದ ಹಿಡಿದು ರಿಪೋರ್ಟ್ಸ್ ಕಾಲಿಂಗು ಅದು ಇದೆಲ್ಲ ಹೊಸ ಒಂದು ಸಿಸ್ಟಮ್ ಅನ್ನೇ ಕ್ರಿಯೇಟ್ ಮಾಡ್ತೀವಿ. ಯಾಕಂದ್ರೆ ನಮ್ಮ ಸರ್ಕಾರದಲ್ಲಿ ದಾಖಲೆಯಲ್ಲಿ ಬರಬೇಕು. ಇದು ಬರೀ ಕೇವಲ RBIಗೆ ನಾವು ಹೇಳ್ತೇವೆ ಅಂದ್ರೆ ಆಗೋದಿಲ್ಲ. ಇಲ್ಲಿ ಸ್ಥಳೀಯ ಜನರ ಸಮಸ್ಯೆ ಇದೆ, ಅವ್ರ ಜೀವನ ಸಮಸ್ಯೆ ಇದೆ. DC ವಿಲ್ ಟೇಕ್ ಪಾಸಿಟಿವ್ ಸ್ಟೆಪ್ಸ್. ಟಿಕೆಟ್ ವಿಚಾರ 50 ಜನ ನಿಮ್ಮಲ್ಲಿ 50 ಇಲ್ಲ ಬಿಡ, ನೀವು ಯಾರು ಹೇಳಿದ್ರ? ನಾವು ಅಸೆಂಬ್ಲಿ ಚುನಾವಣೆಗೆ ಮಾಡಿಸಿದ್ವಿ, ಅದು ನೋಡಿ ಮಾಡಿದ್ದಾರೆ, ಪ್ರಶ್ನೆ ಅದಲ್ಲ. ಇಲ್ಲಿ ಯಾರ್ಯಾರು ಅಪೇಕ್ಷಿದ್ದಾರೆ ಎಲ್ಲರೂ ಕೂಡ ಚರ್ಚೆ ಆಗಿದೆ. 2 ಸಭೆ ಮಾಡಿದ್ದೀವಿ, ಅಲ್ಲಿ ಕೋರ್ ಕಮಿಟಿನೂ ಆಗಿದೆ. ನಾನು ಕೆಲವು ಪ್ರಮುಖರನ್ನೆಲ್ಲ ಭೇಟಿ ಆಗ್ತಾ ಇದ್ದೀನಿ. ಭೇಟಿ ಆದ್ಮೇಲೆ ಹೈಕಮಾಂಡು ಅಂತಿಮವಾಗಿ ತೀರ್ಮಾನ ಮಾಡ್ತದೆ. ಇದು ಎಲೆಕ್ಷನ್ ಅನೌನ್ಸ್ ಆಗ್ಲಿಕ್ಕೆ ತೀರ್ಮಾನ. ಈಶ್ವರಪ್ಪ ಮನೆಯಲ್ಲಿ ಪರ್ಯಾಯ ಬಿಜೆಪಿ ನಾಯಕತ್ವಕ್ಕೆ ಸಭೆ ನಡೀತಾ ಇದೆ. ಇದೇ ಅವರಿಗೆ ಗೊತ್ತಿಲ್ಲ ಬಿಜೆಪಿ ಅವರಿಗೆ. ಇರ್ಲಿ, ನಾನೇನ್ ಮಾಡಕ್